ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಎರಡನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಅಮೆರಿಕದ ಶತ್ರುಗಳಿಗೆ ಯಾವ ರೀತಿಯಾಗಿ ಕಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಅಮೆರಿಕದ ಮಿತ್ರರು ಇಷ್ಟು ದಿನ ಅಮೆರಿಕ ಇಲ್ಲದೆ ಬೆಳಗ್ಗೆ ಆಗೋದಿಲ್ಲ, ನಾವೆಲ್ಲದಕ್ಕೂ ಕೂಡ ಅಮೆರಿಕವನ್ನೇ ಆಶ್ರಯಿಸಿದೀವಿ, ಅಮೆರಿಕ ಹಾಕಿದ ಗೆರೆಯನ್ನ ಯಾವುದೇ ಕಾರಣಕ್ಕೂ ದಾಟೋದಿಲ್ಲ ಅಂತ ಅಮೆರಿಕಾಗೆ ನಿಷ್ಠೆ ತೋರಿಸಿದ್ವಲ್ಲ ರಾಷ್ಟ್ರಗಳು, ಅಂತಹ ರಾಷ್ಟ್ರಗಳ ನಿದ್ದೆಗೆಡಿಸಿದ್ದಾರೆ. ಒಂದು ವೇಳೆ ನಮ್ಮ ಸ್ವಾತಂತ್ರ್ಯಕ್ಕೇನಾದರೂ ಧಕ್ಕೆ ಬಂದಿದ್ದೇ ಆದರೆ, ಬಾಹ್ಯ ಥ್ರೆಟ್ ಎದುರಾಗಿದ್ದೇ ಆದರೆ ಅಮೆರಿಕ ನಮ್ಮನ್ನು ರಕ್ಷಿಸುತ್ತೆ ಅಂತ ಆ ದೇಶಗಳು ನಂಬಿ ಕೂತಿದ್ವಲ್ಲ, ಅಂತಹ ದೇಶಗಳಿಗೆ ಟ್ರಂಪ್ ಇವತ್ತು ಸಿಂಹ ಸ್ವಪ್ನವಾಗಿದ್ದಾರೆ. ಮಿತ್ರರೇ, ಇದನ್ನೆಲ್ಲ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿರಬಹುದು, ಈತ ಮತ್ತೇನೋ ಗ್ರೀನ್ಲ್ಯಾಂಡ್ ಸುದ್ದಿಯನ್ನು ತಂದಿರಬಹುದು ಅಂತ. ಖಂಡಿತವಾಗ್ಲೂ ಅಲ್ಲ. ಟ್ರಂಪ್ ಈಗ ಟೋಟಲಿ ಕೆನಡಾ ಮೇಲೆ ಬಿದ್ದಿದ್ದಾರೆ. ಈ ವಿಚಾರವನ್ನು ಹೇಳಿದಾಗ್ಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿರಬಹುದು, ಕೆನಡಾವನ್ನು ವಶಪಡಿಸಿಕೊಳ್ತೀನಿ ಅಂತ ಒಂದು ಗೊಡ್ಡು ಬೆದರಿಕೆ ಹಾಕಿರಬಹುದೇನೋ ಅಂತ. ಅದೂ ಸಹ ಅಲ್ಲ. ಕೆನಡಾವನ್ನು ಬ್ರೇಕ್ ಮಾಡುವಂತಹ ತೀರ್ಮಾನಕ್ಕೆ ಟ್ರಂಪ್ ಬಂದಿದ್ದಾರೆ. ಇಡೀ ಅಖಂಡ ಕೆನಡಾವನ್ನು ಒಡೆದು ಹಾಕೋದಕ್ಕೆ ಟ್ರಂಪ್ ಈಗ ಓಪನ್ ಸಪೋರ್ಟ್ ಮಾಡಿದ್ದಾರೆ. ಟ್ರಂಪ್ ಸರ್ಕಾರ ಅದರ ಹಿಂದೆ ನಿಂತುಕೊಂಡಿದೆ. ಮತ್ತೊಮ್ಮೆ ಈಗ ನ್ಯಾಟೋ, ಪಾಶ್ಚಿಮಾತ್ಯರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಟ್ರಂಪ್ ಇದೇನ್ ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಮಿತ್ರರೇ, ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್. ಯಾವ ಕೆನಡಾ ಭಾರತದ ವಿರೋಧಿಗಳು ಭಾರತವನ್ನ ಒಡಿಬೇಕು, ಭಾರತದಲ್ಲಿ ಸಪರೇಟ್ ಆದಂತಹ ದೇಶವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಹೊಂಚು ಹಾಕಿ ಸಂಚನ್ನ ರೂಪಿಸ್ತಾ ಇದ್ರಲ್ಲ, ಅಂತಹ ಉಗ್ರಗಾಮಿಗಳಿಗೆ ತನ್ನ ನೆಲದಲ್ಲಿ ಅವಕಾಶವನ್ನ ಕೊಟ್ಟಿತ್ತು. ಈಗ ಅದೇ ಕೆನಡಾಗೆ ಸಂಕಷ್ಟ ಎದುರಾಗಿದೆ. ಕೆನಡಾವೇ ವಿಭಜನೆಯ ಹಂತಕ್ಕೆ ಹೋಗ್ತಾ ಇದೆ. ಅದಕ್ಕೆ ಅಮೆರಿಕ ಓಪನ್ ಸಪೋರ್ಟ್ ಅನ್ನು ಘೋಷಣೆ ಮಾಡಿದೆ. ಟ್ರಂಪ್ ಅದರ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಮಿತ್ರರೇ, ಇದು ಬಹಳ ದೊಡ್ಡ ವಿಚಾರ. ಕೆನಡಾ ಮತ್ತು ಅಮೆರಿಕ ನಡುವೆ ಬಹಳ ದೊಡ್ಡ ಸಂಘರ್ಷಕ್ಕೂ ಕೂಡ ಕಾರಣ ಆಗುತ್ತೆ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಕಳೆದ ವರ್ಷ ಎರಡನೇ ಬಾರಿಗೆ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದ್ರಲ್ಲ, ಅವರಿನ್ನೂ ಕೂಡ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳೋದಕ್ಕೆ ಮುಂಚಿತವಾಗಿಯೇ ಕೆನಡಾ ಬಗ್ಗೆ ಒಂದೆರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಅದು ಕೂಡ ಕೆನಡಾದ ಪ್ರಧಾನಿಯ ಸಮ್ಮುಖದಲ್ಲಿ. ಕೆನಡಾವನ್ನ ಅಮೆರಿಕದ 51ನೇ ರಾಜ್ಯ ಅಂತ ಕರೆದ್ರು. ಕೆನಡಾದ ಪ್ರಧಾನಿಯನ್ನ ಗವರ್ನರ್ ಆಗು ಅಂತ ಹೇಳಿದ್ರು. ಅದಾಗ್ತಿದ್ದ ಹಾಗೆ ಕೆನಡಾದ ಮ್ಯಾಪ್ ಅನ್ನ ಅಮೆರಿಕದ ಬಾವುಟದ ಬಣ್ಣದಲ್ಲಿ ಚಿತ್ರಿಸಿ ತನ್ನ ಟ್ರೂತ್ ಸೋಷಲ್ ನಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ಟ್ರಂಪ್ ಅವರ ಈ ಹುಚ್ಚಾಟವನ್ನ ಕೆನಡಾ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಕೆನಡಾದ ಜನರಿಗೆ ಇದು ಇಷ್ಟ ಆಗಿರಲಿಲ್ಲ, ಅದರ ವಿರುದ್ಧವಾಗಿ ಪ್ರತಿಭಟಿಸಿದ್ರು. ಆದ್ರೆ ಜಗತ್ತು ಇದನ್ನ ಯಾವ ರೀತಿಯಾಗಿ ನೋಡ್ತಾ ಇತ್ತು ಗೊತ್ತಾ? ಟ್ರಂಪ್ ಒಬ್ಬ ಹುಂಬ, ಅವರಿಗಿಂತಹ ಜೋಕ್ ಮಾಡೋದ್ರಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ಟ್ರಂಪ್ ಅವರು ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿ ಹೀಗಂತೆಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಮನುಷ್ಯ ಅಲ್ಲ. ಅವರೆಲ್ಲ ವಿಚಾರದಲ್ಲೂ ತಮಾಷೆ ಮಾಡ್ತಾರೆ. ಇದೇನು ಬಹಳ ಸೀರಿಯಸ್ ಆದಂತಹ ವಿಚಾರ ಅಲ್ಲ. ಟ್ರಂಪ್ ಅವರ ತಲೆಯಲ್ಲಿ ಹಾಗೆಲ್ಲ ಇಲ್ಲ ಅಂತ ಕೆಲವರು ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ರು. ಆದರೆ ಮಿತ್ರರೇ, ಟ್ರಂಪ್ ಅವತ್ತು ಟ್ವೀಟ್ ಮಾಡಿದ್ರಲ್ಲ, ಟ್ರೂತ್ ಸೋಷಲ್ನಲ್ಲಿ ಪೋಸ್ಟ್ ಹಾಕಿದ್ರಲ್ಲ, ಅದೆಲ್ಲವೂ ಕೂಡ ಸತ್ಯ. ಅಮೆರಿಕ ಕೆನಡಾದ ಮೇಲೆ ಬಹಳ ದೊಡ್ಡ ಕಣ್ಣಿಟ್ಟಿದೆ. ಕೆನಡಾವನ್ನ ಅಮೆರಿಕದಲ್ಲಿ ವಿಲೀನ ಮಾಡಬೇಕು, ಇಲ್ಲದೆ ಹೋದ್ರೆ ಅಖಂಡ ಕೆನಡಾವನ್ನ ಬ್ರೇಕ್ ಮಾಡಬೇಕು, ಎರಡು ದೇಶಗಳಾಗಿ ರೂಪಿಸಬೇಕು. ಇದು ಟ್ರಂಪ್ ಮತ್ತು ಟ್ರಂಪ್ ಟೀಮ್ ಅವರ ದೊಡ್ಡ ಲೆಕ್ಕಾಚಾರ. ಇದಕ್ಕೆ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಏನಾಗಿದೆ, ಅಮೆರಿಕ ಯಾವ ರೀತಿಯಾಗಿ ಕೆನಡಾವನ್ನು ಒಡೆಯೋದಕ್ಕೆ ಸಂಚು ಮಾಡ್ತಾ ಇದೆ ಅನ್ನೋದನ್ನ ಕೊಂಚ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಕೆನಡಾ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ದೇಶ. ಈ ಕೆನಡಾದಲ್ಲಿ ಒಟ್ಟು 12 ಪ್ರದೇಶಗಳಿದ್ದಾವೆ. ನೀವು ನಮ್ಮಲ್ಲಿ ಸ್ಟೇಟ್ಗಳು ಅಂತೀವಲ್ಲ, ಹಾಗಂದುಕೊಳ್ಳಿ. ಅದರಲ್ಲಿ ಆಲ್ಬರ್ಟಾ ಅನ್ನುವಂತಹ ಒಂದು ಪ್ರದೇಶ ಇದೆ. ಇದು ಅಮೆರಿಕದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ಕೆನಡಾದ ಒಂದು ರಾಜ್ಯ. ಈ ಪ್ರದೇಶದಲ್ಲಿ ಆಲ್ಬರ್ಟಾ ಪ್ರಾಸ್ಪೆರಿಟಿ ಪ್ರಾಜೆಕ್ಟ್ ಅನ್ನುವಂತಹ ಒಂದು ಗ್ರೂಪ್ ಇದೆ. ಇದು ಸಪರೇಟಿಸ್ಟ್ ಗ್ರೂಪ್. ಈಗ ನಮ್ಮಲ್ಲಿ ಖಲಿಸ್ತಾನಿಗಳಿದಾರಲ್ಲ, ಅದೇ ರೀತಿಯಾದಂತಹ ಒಂದು ಗ್ರೂಪ್ ಇದು. ಇವರು ಬಹಳ ವರ್ಷಗಳಿಂದಲೂ ಕೂಡ ಕೆನಡಾದಿಂದ ಆಲ್ಬರ್ಟಾ ಪ್ರದೇಶ ಸಪರೇಟ್ ಆಗಬೇಕು, ಅದೊಂದು ಸ್ವತಂತ್ರ ದೇಶ ಆಗಬೇಕು, ನಾವು ಕೆನಡಾದ ಹಿಡಿತದಲ್ಲಿರೋದಿಲ್ಲ ಅಂತ ದೊಡ್ಡ ಹೋರಾಟ ಮಾಡಿಕೊಂಡು ಬಂದಂತಹ ಗುಂಪಿದು. ಟ್ರಂಪ್ ಈಗ ಈ ಗುಂಪಿನೊಂದಿಗೆ ಸಂಪರ್ಕವನ್ನು ಸಾಧಿಸಿದ್ದಾರೆ. ಕಳೆದ ವರ್ಷದಿಂದಲೂ ಕೂಡ ಟ್ರಂಪ್ ಸರ್ಕಾರ ಈ ಆಲ್ಬರ್ಟಾ ಗ್ರೂಪ್ನ ಪ್ರಮುಖರನ್ನ ತನ್ನ ದೇಶಕ್ಕೆ ಕರೆಸಿಕೊಂಡು ಮುಖ್ಯವಾಗಿ ವಾಷಿಂಗ್ಟನ್ನಲ್ಲೇ ಅನೇಕ ಸಭೆಗಳನ್ನು ಮಾಡಿದ್ದಾರೆ. ಕನಿಷ್ಠ ಪಕ್ಷ 3 ಸಭೆಗಳಾಗಿದ್ದಾವೆ ಅಂತ ಅಧಿಕೃತ ವರದಿಗಳಿದಾವೆ. ಇದಿಷ್ಟೇ ಆಗಿದ್ರೆ ಕೆನಡಾ ಏನೋ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇತ್ತೋ ಇಲ್ವೋ, ಆದರೆ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆ ಕೆನಡಾದಲ್ಲಿ ದೊಡ್ಡ ಕಿಡಿಯನ್ನೇ ಹಚ್ಚಿಸಿದೆ. ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಆಗಿರುವಂತಹ ಸ್ಕಾಟ್ ಬೆಸೆಂಟ್ ಇದಾರಲ್ಲ, ಅದೇ ಭಾರತದ ಬಗ್ಗೆ ಆವಾಗವಾಗ ಪುಂಖಾನುಪುಂಖವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾನಲ್ಲ, ಅದೇ ಸ್ಕಾಟ್ ಬೆಸೆಂಟ್ ಇತ್ತೀಚೆಗೆ ಕೆನಡಾ ವಿಚಾರದಲ್ಲಿ, ಅದರಲ್ಲೂ ಕೂಡ ಈ ಆಲ್ಬರ್ಟಾ ಪ್ರದೇಶದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಆಲ್ಬರ್ಟಾ ಪ್ರದೇಶ ನ್ಯಾಚುರಲ್ ಪಾರ್ಟ್ನರ್ ಫಾರ್ US ಹಾಗೂ ಆಲ್ಬರ್ಟಾದ ಜನ ಸ್ವತಂತ್ರವನ್ನ ಬಯಸಿದ್ದಾರೆ. ಹೀಗಂತ ಅಮೆರಿಕದ ಟ್ರಂಪ್ ಸರ್ಕಾರದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಕಾಟ್ ಬೆಸೆಂಟ್ ಅವರ ಈ ಸ್ಟೇಟ್ಮೆಂಟ್ ಅನ್ನ ಕೆನಡಾದ ಜೆಫ್ರಿ ರ್ಯಾಟ್ ಅನ್ನುವಂತಹ ನಾಯಕ ಶೇರ್ ಮಾಡಿದ್ದಾರೆ. ಈ ಜೆಫ್ರಿ ರ್ಯಾಟ್ ಯಾರು ಕೇಳಿದ್ರೆ, ಆಲ್ಬರ್ಟಾ ಪ್ರಾಸ್ಪೆರಿಟಿ ಪ್ರಾಜೆಕ್ಟ್ ಅನ್ನುವಂತಹ ಸಪರೇಟಿಸ್ಟ್ ಗ್ರೂಪ್ ಇದೆಯಲ್ಲ, ಅದರ ನಾಯಕ. ಯಾವಾಗ ಟ್ರಂಪ್ ಸರ್ಕಾರದಿಂದ ಇಂತಹ ಸ್ಟೇಟ್ಮೆಂಟ್ಗಳು ಬಂದ್ವು, ಇನ್ನೊಂದು ಕಡೆ ಕೆನಡಾದಲ್ಲಿರುವಂತಹ ಸಪರೇಟಿಸ್ಟ್ ಗ್ರೂಪ್ಗಳಿಗೆ ಟ್ರಂಪ್ ಸರ್ಕಾರ ಪೋಷಿಸ್ತಾ ಇದೆ ಅಂತ ಗೊತ್ತಾಯ್ತು, ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ತೀವ್ರವಾಗಿ ಖಂಡಿಸಿದ್ದಾರೆ. ನಾವು ಅಮೆರಿಕದಿಂದ ಕೆನಡಾದ ಸಾವರ್ನಿಟಿಯ ಗೌರವವನ್ನು ಬಯಸ್ತಾ ಇದ್ದೀವಿ ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಮಿತ್ರರೇ, ಇದು ಕೆನಡಾ ಸರ್ಕಾರದ ಹತಾಶೆ. ಯಾಕೆ ಗೊತ್ತಾ? ಇಷ್ಟು ದಿನ ಕೆನಡಾ ಯಾವತ್ತೂ ಕೂಡ ಸ್ವತಂತ್ರವಾಗಿ ಯೋಚನೆಯನ್ನೇ ಮಾಡಿಲ್ಲ. ಅವರೇನೇ ಇದ್ರೂ ಕೂಡ US ನೆರಳಲ್ಲೇ ಬದುಕಿದ್ದಾರೆ. US ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡಿದ್ರು. ಆದರೆ ಈಗ US ನಿಂದ ಕೆನಡಾಗೆ ಥ್ರೆಟ್ ಎದುರಾದಂಥ ಈ ಸಂದರ್ಭದಲ್ಲಿ ಕೆನಡಾ ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಬಯಸ್ತಾ ಇದೆ. ಹೊಸ ಪಾರ್ಟ್ನರ್ಗಳನ್ನು ಹುಡುಕೋದಕ್ಕೆ ಹೊರಟಿದೆ. ಇದು ಅಮೆರಿಕಾಗೆ ಇಷ್ಟ ಆಗ್ತಾ ಇಲ್ಲ, ಮತ್ತಷ್ಟು ಸಿಟ್ಟು ತರಿಸ್ತಾ ಇದೆ. ಈಗ ಅಮೆರಿಕ ಕೆನಡಾವನ್ನೇ ವಿಭಜನೆ ಮಾಡುವಂತಹ ಶಕ್ತಿಗಳಿಗೆ ನೇರಾನೇರವಾಗಿ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿದೆ. ಇದನ್ನೆಲ್ಲ ಹೇಳದಂತಹ ಸಂದರ್ಭದಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು. ಏನಿದು ಆಲ್ಬರ್ಟಾ ಪ್ರದೇಶ? ಯಾಕೋಸ್ಕರವಾಗಿ ಅಮೆರಿಕ ಇಲ್ಲಿ ಕೆನಡಾದ ವಿರೋಧಿ ಶಕ್ತಿಗಳಿಗೆ ಸಪೋರ್ಟ್ ಮಾಡ್ತಾ ಇದೆ? ಒಂದು ವೇಳೆ ಈ ಆಲ್ಬರ್ಟಾ ಪ್ರದೇಶ ಸ್ವತಂತ್ರ ದೇಶವಾಗಿದ್ದೇ ಆದರೆ ಅಮೆರಿಕಾಗೆ ಏನು ಲಾಭ ಆಗತ್ತೆ? ಇದರಲ್ಲಿ ಅಮೆರಿಕದ ಹಿತಾಸಕ್ತಿಗಳೇನು? ಈ ಪ್ರಶ್ನೆಯನ್ನು ನೀವು ಕೇಳಿದ್ದೇ ಆದರೆ ಅಮೆರಿಕದ ಹಣಭಾಕತನವೇ ಇದಕ್ಕೆ ಮೂಲ ಕಾರಣ. ಮಿತ್ರರೇ, ಈ ಹಿಂದೆ ರಾಜರ ಆಡಳಿತ ಇತ್ತಲ್ಲ, ಆ ಸಂದರ್ಭದಲ್ಲಿ ಕೆಲ ರಾಜರು ಹೆಣ್ಣು ಬಾಕರಾಗಿರ್ತಾ ಇದ್ರು. ತನ್ನ ರಾಜ್ಯದಲ್ಲಿರುವಂತಹ ಸುಂದರ ಯುವತಿಯರೆಲ್ಲರೂ ಕೂಡ ತನ್ನ ಪತ್ನಿಯರೇ ಆಗಬೇಕು, ಅವರು ತನಗೇ ಸಿಗಬೇಕು ಅನ್ನುವಂತಹ ಮನಸ್ಥಿತಿ ರಾಜನಿಗಿರ್ತಾ ಇತ್ತು. ಹೀಗಾಗಿ ಒಬ್ಬೊಬ್ಬ ರಾಜನಿಗೆ 50 ಜನ ಹೆಂಡತಿಯರು, 100 ಜನ ಹೆಂಡತಿಯರು, ಇಂತಹ ಪರಿಸ್ಥಿತಿ ಇರ್ತಾ ಇತ್ತು. ಯಾಕೆ ಕೇಳಿದ್ರೆ ರಾಜ ಸಾರ್ವಭೌಮ, ಆತನನ್ನ ಪ್ರಶ್ನೆ ಮಾಡೋದಕ್ಕೆ, ಆತನನ್ನ ಎದುರಿಸೋದಕ್ಕೆ ಯಾರೂ ಇರ್ತಾ ಇರಲಿಲ್ಲ. ಈಗ ಟ್ರಂಪ್ ಸರ್ಕಾರದ ಮನಸ್ಥಿತಿಯೂ ಕೂಡ ಇದೇ ಆಗಿದೆ. ಟ್ರಂಪ್ ಅವರು ಹೆಣ್ಣಿನ ವಿಚಾರಕ್ಕೆ ಹೋಗ್ತಾ ಇಲ್ವೇನೋ, ಬದಲಾಗಿ ಎಲ್ಲೇ ಸಂಪತ್ತಿದ್ರೂ ಕೂಡ ಅದು ಅಮೆರಿಕದ ವಶ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ಆಯಿಲ್ ರಿಸೋರ್ಸ್ ಇದೆಯಲ್ಲ, ಅದು ಅಮೆರಿಕದ ಹಿಡಿತದಲ್ಲೇ ಇರಬೇಕು. ಇದು ಟ್ರಂಪ್ ಅವರ ಉದ್ದೇಶ. ಇದಕ್ಕೂ ಕೆನಡಾದ ಆಲ್ಬರ್ಟ್ ಪ್ರದೇಶಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಿದ್ದೆ ಆದ್ರೆ, ಇವತ್ತು ಕೆನಡಾ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ದೇಶ ಆಗಿರಬಹುದು. ಜೊತೆಗೆ ಕೆನಡಾ ಒಂದು ಸುಭದ್ರವಾದಂತಹ ಎಕಾನಮಿಯನ್ನ ಕೂಡ ಹೊಂದಿದೆ. ಅದೊಂದು ಮುಂದುವರೆದಂತಹ ದೇಶ, ಬಹಳ ಶ್ರೀಮಂತ ದೇಶವೂ ಕೂಡ ಹೌದು. ಇದೆಲ್ಲದಕ್ಕೂ ಮೂಲ ಕಾರಣ ಯಾವುದು ಕೇಳಿದ್ರೆ ಇದೇ ಆಲ್ಬರ್ಟಾ ಪ್ರದೇಶ. ಈ ಆಲ್ಬರ್ಟಾ ಪ್ರದೇಶವನ್ನ ಕೆನಡಾದ ಎನರ್ಜಿ ಇಂಜಿನ್ ಅಂತಲೇ ಕರೆಯಲಾಗುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಕೆನಡಾ ದೇಶದಲ್ಲಿರುವಂತಹ ಓವರ್ ಆಲ್ 80% ಆಯಿಲ್ ರಿಸರ್ವ್ ಇರುವಂತಹದ್ದು ಇದೇ ಆಲ್ಬರ್ಟಾ ಪ್ರದೇಶದಲ್ಲಿ. ಇವತ್ತು ಕೆನಡಾ ವಿಶ್ವದ ಆಯಿಲ್ ರಿಚ್ ಕಂಟ್ರಿಗಳಲ್ಲಿ ಒಂದು. ವಿಶ್ವದಲ್ಲಿರುವಂತಹ ಒಟ್ಟು ಆಯಿಲ್ ರಿಸೋರ್ಸ್ ನಲ್ಲಿ ಕೆನಡಾದ ಪಾಲು 9.24%. ಹೀಗಾಗಿ ಕೆನಡಾಗೆ 4ನೇ ಅತಿ ದೊಡ್ಡ ಆಯಿಲ್ ರಿಸರ್ವ್ ಹೊಂದಿರುವಂತಹ ದೇಶ ಅನ್ನುವಂತಹ ಹಣೆಪಟ್ಟಿಯೂ ಕೂಡ ಇದೆ. ಕೆನಡಾದಲ್ಲಿ ಒಟ್ಟು 163ರಿಂದ 170 ಬಿಲಿಯನ್ ಬ್ಯಾರಲ್ನಷ್ಟು ಆಯಿಲ್ ಇರುವಂತಹದ್ದು ಪ್ರೂವ್ ಆಗಿದೆ. ಇದರಲ್ಲಿ 80% ಆಯಿಲ್ ರಿಸರ್ವ್ ಇರುವಂತಹದ್ದು ಈ ಆಲ್ಬರ್ಟಾ ಪ್ರದೇಶದಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕೆನಡಾದಲ್ಲಿ ಒಟ್ಟು 170 ಬಿಲಿಯನ್ ಬ್ಯಾರಲ್ನಷ್ಟು ಆಯಿಲ್ ರಿಸರ್ವ್ ಇದೆ ಅಂತಂದ್ರೆ ಅದರಲ್ಲಿ 130 ಬಿಲಿಯನ್ ಬ್ಯಾರಲ್ ಇರುವಂತಹದ್ದು ಈ ಆಲ್ಬರ್ಟಾ ಪ್ರದೇಶದಲ್ಲಿ. ಇಷ್ಟು ಮಾತ್ರ ಅಲ್ಲ, ಕೆನಡಾದಲ್ಲಿರುವಂತಹ ನ್ಯಾಚುರಲ್ ಗ್ಯಾಸ್ ರಿಸರ್ವ್ನಲ್ಲಿ 60% ಇರುವಂತಹದ್ದು ಈ ಆಲ್ಬರ್ಟಾ ಪ್ರದೇಶದಲ್ಲಿ. ಹೀಗಾಗಿ ಈ ಆಲ್ಬರ್ಟಾ ಪ್ರದೇಶವನ್ನ ಕೆನಡಾದ ಎನರ್ಜಿ ಇಂಜಿನ್ ಅಂತ ಕರೆಯಲಾಗುತ್ತೆ. ಇಂತಹ ಆಲ್ಬರ್ಟಾ ಪ್ರದೇಶದಲ್ಲಿ ಯಾಕೋಸ್ಕರವಾಗಿ ಸಪರೇಟಿಸ್ಟ್ ಮೂವ್ಮೆಂಟ್ ಹುಟ್ಟುಕೊಂಡಿದೆ, ಯಾಕೆ ಅಲ್ಲಿನ ಜನ ಸ್ವತಂತ್ರವಾಗಿರೋದಕ್ಕೆ ಬಯಸ್ತಾ ಇದ್ದಾರೆ ಕೇಳಿದ್ದೆ ಆದ್ರೆ, ಈ ಆಲ್ಬರ್ಟಾ ಪ್ರದೇಶದ ಜನರ ತಲೆಯಲ್ಲಿ ಒಂದು ವಿಚಾರ ಬಂದುಬಿಟ್ಟಿದೆ. ಇವತ್ತು ಕೆನಡಾದಲ್ಲಿ ಅತ್ಯಂತ ರಿಚ್ ಆಗಿರುವಂತಹ ಪ್ರದೇಶ ನಮ್ಮದು. ಆದರೆ ನಮ್ಮಲ್ಲಿರುವಂತಹ ಸಂಪತ್ತನ್ನ ಕೆನಡಾ ಸರ್ಕಾರ ಹೊರತೆಗೆಯುತ್ತೆ. ಆದರೆ ಈ ಸಂಪತ್ತಿನ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಮಾನವಾದ ಹಂಚಿಕೆ ಆಗುತ್ತೆ. ಕೆನಡಾದಲ್ಲಿರುವಂತಹ ಇತರ 11 ಪ್ರದೇಶಗಳೇನಿದಾವೆ ಅವುಗಳು ಶ್ರೀಮಂತವಾಗಿಲ್ಲ. ಅವುಗಳಿಂದ ಹೆಚ್ಚಿಗೆ ಇನ್ಕಮ್ ಕೆನಡಾದ ಸರ್ಕಾರಕ್ಕೆ ಬರೋದಿಲ್ಲ. ಬರೋದೆಲ್ಲಿಂದ ಕೇಳಿದ್ರೆ ಈ ಆಲ್ಬರ್ಟಾ ಪ್ರದೇಶದಿಂದ. ಹೀಗೆ ನಮ್ಮಿಂದ ಬಂದ ಲಾಭವನ್ನ ಎಲ್ಲಾ ಪ್ರದೇಶಕ್ಕೂ ಹಂಚುತ್ತಾರೆ. ನಮಗೂ ಕೂಡ ಒಂದು ಶೇರ್ ಸಿಗ್ತಾ ಇದೆಯೇ ಹೊರತು ನಮಗೆ ದೊಡ್ಡ ಶೇರು ಸಿಗ್ತಾ ಇಲ್ಲ. ಹೆಚ್ಚು ಶ್ರೀಮಂತವಾದಂತಹ ಪ್ರದೇಶಕ್ಕೆ, ದೇಶಕ್ಕೆ ಹೆಚ್ಚು ಆದಾಯವನ್ನು ತಂದು ಕೊಡುವಂತಹ ಪ್ರದೇಶಕ್ಕೆ ಹೆಚ್ಚಿನ ರಿಟರ್ನ್ ಸಿಗಬೇಕು ಅಂತ ಈ ಆಲ್ಬರ್ಟಾ ಪ್ರದೇಶದಲ್ಲಿ ಒಂದು ವರ್ಗದ ಜನ ವಾದ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಸಿದ್ದರಾಮಯ್ಯನವರು ವಾದ ಮಾಡೋದಿಲ್ವಾ? ಅಥವಾ ಕಾಂಗ್ರೆಸ್ ಪಾರ್ಟಿಯ ವಾದ ಇಲ್ವಾ? ಈಗ ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಪೇ ಮಾಡುವಂತಹ ರಾಜ್ಯ, ಆದರೆ ಕೇಂದ್ರದಿಂದ ನಮಗೆ ರಿಟರ್ನ್ ಬರ್ತಾ ಇರುವಂತಹದ್ದು ಬಹಳ ಕಡಿಮೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ಈ ರೀತಿಯ ಹೋರಾಟಗಳನ್ನ ದಕ್ಷಿಣದ ರಾಜ್ಯಗಳು ಮಾಡಿದ್ವಲ್ಲ. ಇದೇ ಮಾದರಿಯ ಹೋರಾಟ ಕೆನಡಾದಲ್ಲಿ ಹಲವು ವರ್ಷಗಳಿಂದ ಇತ್ತು. ಈಗ ಅದು ಪ್ರತ್ಯೇಕವಾದವಾಗಿ ರೂಪುಗೊಂಡಿದೆ. ಈ ಆಲ್ಬರ್ಟಾ ಪ್ರಾಂತ್ಯದಲ್ಲಿ ಸಪರೇಟಿಸ್ಟ್ ಮೂವ್ಮೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಕೇಳಿದ್ರೆ, ಇತ್ತೀಚೆಗೆ ನಡೆಸಿದಂತಹ ಒಂದು ಸರ್ವೆಯಲ್ಲಿ ಈ ಪ್ರದೇಶದ 30% ಜನ ನಾವು ಸ್ವತಂತ್ರವಾಗಬೇಕು, ಕೆನಡಾದೊಂದಿಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಬಾರದು ಅಂತ ಬಯಸ್ತಾ ಇದ್ದಾರಂತೆ. ಇದನ್ನ ಈಗ ಟ್ರಂಪ್ ಸರ್ಕಾರ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಒಂದು ವೇಳೆ ಈ ಆಲ್ಬರ್ಟಾ ಪ್ರದೇಶ ಏನಾದರೂ ಕೆನಡಾದಿಂದ ಹೊರ ಬಂದಿದ್ದೇ ಆದ್ರೆ ಅಮೆರಿಕಾಗ ಅದರಿಂದ ನೇರವಾಗಿ ಲಾಭ ಆಗುತ್ತೆ. ಅದು ಹೇಗೆ ಅಂತ ಕೇಳಿದ್ದೆ ಆದ್ರೆ, ಈ ಆಲ್ಬರ್ಟಾ ಪ್ರದೇಶ ಇದೆಯಲ್ಲ, ಇದು ಒಂದು ವೇಳೆ ಸ್ವತಂತ್ರಗೊಂಡಿದ್ದೆ ಆದ್ರೆ ಇವರಿಗೊಂದ ಕೆನಡಾದ ಸಹಕಾರ ಬೇಕು, ಇಲ್ಲದೆ ಹೋದ್ರೆ ಅಮೆರಿಕದ ಸಹಕಾರ ಬೇಕೇ ಬೇಕು. ಈ ಎರಡೂ ದೇಶಗಳ ಹೊರತಾಗಿ ಈ ಆಲ್ಬರ್ಟಾ ಪ್ರದೇಶ ಸ್ವತಂತ್ರವಾಗಿ ರನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೇನು ಕಾರಣ ಕೇಳಿದ್ರೆ ಅವರ ಭೌಗೋಳಿಕ ಸ್ಟ್ರಕ್ಚರೇ ಆಗಿದೆ. ಕೆನಡಾದ ಈ ಆಲ್ಬರ್ಟಾ ರಾಜ್ಯ ಕಂಪ್ಲೀಟ್ ಲ್ಯಾಂಡ್ ಲಾಕ್ಡ್ ಪ್ರದೇಶ.
3 ಕಡೆ ಕೆನಡಾ ಸುತ್ತುವರೆದಿದೆ, 1 ಕಡೆ ಅಮೆರಿಕ ಇದೆ. ಈ ಪ್ರದೇಶದಲ್ಲಿ ಆಯಿಲ್ ಇರಲಿ, ನ್ಯಾಚುರಲ್ ಗ್ಯಾಸ್ ಇರಲಿ, ಏನನ್ನೇ ಇವರು ಸರಬರಾಜು ಮಾಡಬೇಕಾದ್ರೂ ಕೂಡ ಪೈಪ್ಲೈನ್ ಮಾಡಬೇಕು. ಅದಕ್ಕೆ ಕೆನಡಾ ಸರ್ಕಾರದ ಪರ್ಮಿಷನ್ ಬೇಕು, ಇಲ್ಲದೆ ಹೋದರೆ ಅಮೆರಿಕ ಸರ್ಕಾರದ ಪರ್ಮಿಷನ್ ಬೇಕು. ಹೀಗಾಗಿ ಅಮೆರಿಕ ಏನು ಬಯಸ್ತಾ ಇದೆ ಗೊತ್ತಾ, ಒಂದು ವೇಳೆ ಈ ಆಲ್ಬರ್ಟಾ ಪ್ರದೇಶ ಕೆನಡಾದಿಂದ ಸ್ವತಂತ್ರವನ್ನು ಪಡೆದು ಹೊರ ಬಂದಿದ್ದೇ ಆದರೆ ಅದರ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಬಳಿಯಲ್ಲಿರುತ್ತೆ. ನಾವು ಹೇಳದಂತಹ ರೀತಿಯಲ್ಲಿ ಆ ಪ್ರದೇಶ ವ್ಯಾಪಾರ ಮಾಡುತ್ತೆ. ಮುಂದೊಂದು ದಿನ ಈ ಪ್ರದೇಶವನ್ನು ವಶಪಡಿಸಿಕೊಳ್ಳುವಂಥದ್ದು ನಮಗೇನು ದೊಡ್ಡ ವಿಚಾರವೇ ಅಲ್ಲ. ಅದನ್ನು 51st ಸ್ಟೇಟ್ ಮಾಡಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಆಯಿಲ್ ರಿಸರ್ವ್ ಅನ್ನು ಹೊಂದಿರುವಂಥ 2ನೇ ದೇಶ ಅನ್ನುವಂಥ ಖ್ಯಾತಿಗೆ ಅಮೆರಿಕ ಬಂದು ನಿಲ್ಲುತ್ತೆ. ಇದರಿಂದ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಅಮೆರಿಕಾಗೆ ಈಸಿಯಾಗಿ ದಕ್ಕುತ್ತೆ. ಇದು ಮಿತ್ರರೇ ಟ್ರಂಪ್ ಅವರ ಹುನ್ನಾರ. ನನಗೆ ಈ ಸುದ್ದಿಯನ್ನು ನೋಡಿದಾಗ ಕೆನಡಾ ಬಗ್ಗೆ ಬಂದಂತಹ ಭಾವನೆ ಏನು ಗೊತ್ತಾ, ನಮ್ಮಲ್ಲೊಂದು ಗಾದೆ ಮಾತಿದೆ ನೋಡಿ, ಮಾಡಿದ್ದುಣ್ಣೋ ಮಾರಾಯ ಅಂತ. ಅದೇ ಪರಿಸ್ಥಿತಿ ಕೆನಡಾಗೆ ಬಂದಿದೆ. ಅವರು ಮಾಡಿದ ಕರ್ಮದ ಫಲ ಈಗ ಅವರೇ ಅನುಭವಿಸುವಂತಹ ಸ್ಥಿತಿ ಬಂದಿದೆ ಅಂತ ನನಗಂತೂ ಅನ್ನಿಸ್ತು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ಕಳೆದ 2 ವರ್ಷದ ಹಿಂದೆ ಏನೇನಾಗಿತ್ತು ಅಂತ ನೀವೆಲ್ಲ ನೋಡಿದಿರಿ. ಭಾರತವನ್ನು ಒಡಿಬೇಕು ಅಂತ ಹೊಂಚು ಹಾಕಿರುವಂತಹ ಖಲಿಸ್ತಾನಿ ಕುನ್ನಿಗಳಿಗೆ ಇದೇ ಕೆನಡಾ ಓಪನ್ ಆಗಿ ಸಪೋರ್ಟ್ ಮಾಡೋದಕ್ಕೆ ನಿಂತ್ಕೊಂಡಿತ್ತು. ಕೆನಡಾದಲ್ಲಿ ಸಾಕಷ್ಟು ಪ್ರಮಾಣದ ಖಲಿಸ್ತಾನಿಗಳು ಭಾರತ ವಿರೋಧಿ ಕೃತ್ಯವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಭಾರತ ವಿರೋಧಿ ಘೋಷಣೆಯನ್ನ ಕೂಗಲಾಗ್ತಾ ಇತ್ತು, ಭಾರತದ ಬಾವುಟಕ್ಕೆ ಅವಮಾನ ಮಾಡಲಾಗ್ತಾ ಇತ್ತು, ಭಾರತದ ಮ್ಯಾಪ್ ಅನ್ನು ವಿರೂಪಗೊಳಿಸಲಾಗ್ತಾ ಇತ್ತು. ಅಷ್ಟೇ ಏಕೆ, ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಹತ್ಯೆಯನ್ನ ಕೂಡ ಅಲ್ಲಿ ಸಂಭ್ರಮಿಸಲಾಗ್ತಾ ಇತ್ತು. ಇದನ್ನೆಲ್ಲ ಭಾರತ ಪ್ರತಿಭಟಿಸಿದಂತಹ ಸಂದರ್ಭದಲ್ಲಿ ಕೆನಡಾ ಏನ್ ಹೇಳ್ತಾ ಇತ್ತು ಗೊತ್ತಾ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಮ್ಮ ಕಾನೂನಿನ ಪ್ರಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಂತ ಕೆನಡಾ ಭಾರತಕ್ಕೆ ಸಬೂಬನ್ನು ಕೊಡ್ತಾ ಇತ್ತು. ಅಷ್ಟೇ ಏಕೆ ಮಿತ್ರರೇ, ಒಬ್ಬ ನಿಜ್ಜರ್ ಅನ್ನುವಂಥ ಖಲಿಸ್ತಾನಿ ಕ್ರಿಮಿಯ ಹತ್ಯೆಯನ್ನು ಇಟ್ಟುಕೊಂಡು ಭಾರತ ಮತ್ತು ಕೆನಡಾದ ನಡುವೆ ಇರುವಂತಹ ಬಹುವರ್ಷದ ದ್ವಿಪಕ್ಷೀಯ ಸಂಬಂಧವನ್ನೇ ಕೆನಡಾದ ಸರ್ಕಾರ ಹಾಳುಗಿಡವಿತ್ತು. ಈಗ ಟ್ರಂಪ್ ಕೆನಡಾ ವಿಚಾರದಲ್ಲಿ ಹೇಗೆಲ್ಲ ಆಡ್ತಾ ಇದ್ದಾರೋ ಅದೇ ರೀತಿಯಾಗಿ ಅವತ್ತಿನ ಕೆನಡಾದ ಪ್ರಧಾನಿ ಟ್ರೂಡೋ ಭಾರತದ ವಿಚಾರದಲ್ಲಿ ಆಡ್ತಾ ಇದ್ದ. ಈಗ ಮಾರ್ಕ್ ಕಾರ್ನಿ ಅವರು ಬಂದಿದ್ದಾರೆ, ಅವರು ಅದಕ್ಕೆ ಬೆಂಬಲ ಕೊಡ್ತಿಲ್ಲದೆ ಇರಬಹುದು. ಕೆನಡಾದ ಸರ್ಕಾರದ ಧೋರಣೆ ಈಗ ಬದಲಾಗಿರಬಹುದು. ಆದರೆ ಮಿತ್ರರೇ, ಅವತ್ತು ಕೆನಡಾ ಏನ್ ಮಾಡಿತ್ತು, ದೊಡ್ಡ ಪ್ರಮಾಣದಲ್ಲಿ ಖಲಿಸ್ತಾನಿಗಳಿಗೆ ಸಪೋರ್ಟಿವ್ ಆಗಿ ನಿಂತಿತ್ತು. ಒಬ್ಬ ಉಗ್ರನ ಹತ್ಯೆಗೆ ದಾಖಲೆಗಳಿಲ್ಲದೆ ಭಾರತದ ಮೇಲೆ, ಭಾರತ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಿತ್ತು. ಆದ್ರೆ ಈಗ ಅಂತಹದೇ ಒಂದು ಸಪರೇಟಿಸ್ಟ್ ಗ್ರೂಪ್ ಕೆನಡಾವನ್ನೇ ಒಡೆಯೋದಕ್ಕೆ ನಿಂತ್ಕೊಂಡಿದೆ. ಅದಕ್ಕೆ ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಕೆನಡಾದ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ನನಗೇನು ಅನ್ಸುತ್ತೆ ಕೇಳಿದ್ರೆ, ಮಾಡಿದ್ದುಣ್ಣೋ ಮಾರಾಯ ಅಂತ. ಮಿತ್ರರೇ, ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ